ಸೊ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಏನಂದ್ರೆ KSOU ಜುಲೈ ಸೈಕಲ್ 26-27 ನ್ಯೂ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಇದರಲ್ಲಿ ಬಂದ್ಬಿಟ್ಟು BA, BCom, BBA, BSc ಈ ರೀತಿ BSW ಈ ರೀತಿ ಸಾಕಷ್ಟು ಕೋರ್ಸ್ ಇದಾವೆ. ಅದೇ ರೀತಿ PG ಕೋರ್ಸಸ್ ಕೂಡ ಇದೆ. MA ನಲ್ಲಿ MA ಕನ್ನಡ ಇದೆ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ್, ಉರ್ದು, ತೆಲುಗು, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸು ಈ ರೀತಿ ಸಾಕಷ್ಟು ಸಬ್ಜೆಕ್ಟ್ಸ್ನಲ್ಲಿ ನೀವು MA ಅನ್ನು ನೋಡ್ಬೋದು ಇಲ್ಲಿ. ಅದೇ ರೀತಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಕೂಡ ಬರ್ತವೆ. ಲೈಕ್ ಇಂಗ್ಲೀಷ್ನಲ್ಲಿ, ಕಮ್ಯುನಿಕೇಟಿವ್ ಇಂಗ್ಲೀಷ್ನಲ್ಲಿ, ಕಂಪ್ಯೂಟರ್ ಅಪ್ಲಿಕೇಶನ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಈ ರೀತಿ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಕೂಡ ಇದ್ದಾವೆ. ಲೈಕ್ ಜರ್ನಲಿಸಮ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಅಪ್ಲಿಕೇಶನ್, ಟ್ರಾನ್ಸ್ಲೇಷನ್ ಸ್ಟಡೀಸ್. ಆಮೇಲೆ ಇಲ್ಲಿ ನಿಮಗೆ ಅಂಡರ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಕೂಡ ಬರ್ತವೆ. ಸೊ ಇದರಲ್ಲಿ ಹೇಳಬೇಕಾದ್ರೆ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ ಆಲ್ರೆಡಿ. ಸೊ 22 ಜೂನಿಂದ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಪ್ರೊಸೆಸ್ಸು. ಸೊ ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ 20 ಜೂನ್ಗೆ ಇದು. ಸೊ ನೀವು ಕೂಡ ಅಡ್ಮಿಷನ್ ಆಗಬಹುದು. ಯಾಕಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದು UGC ರಿಕಗ್ನೈಸ್ಡ್. ಇದು UGC ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆಗಿದೆ, ಗೌರ್ಮೆಂಟ್ ಯೂನಿವರ್ಸಿಟಿ ಆಗಿದೆ. ಆ್ಯಂಡ್ ಏನಂದರೆ ಸೊ ನೀವು ಏನಂದರೆ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್ನಲ್ಲಿ ಇದು ಡಿಗ್ರಿ ಕಂಪ್ಲೀಟ್ ಮಾಡ್ಬೋದು. ನಿಮಗೆ ರೆಗ್ಯುಲರ್ ಕಾಲೇಜ್ ಹೋಗೋದು ಅವಶ್ಯಕತೆ ಇರಲ್ಲ. ನೀವು ಅಸೈನ್ಮೆಂಟ್ಸ್ ಆನ್ಲೈನ್ ಸಬ್ಮಿಟ್ ಮಾಡಿ ಎಕ್ಸಾಮ್ಗೆ ಅಷ್ಟೇ ನೀವು ಅಟೆಂಡ್ ಆಗಬೇಕಾಗತ್ತೆ ಇದರಲ್ಲಿ. ಆ್ಯಂಡ್ ನಿಮಗೆ ಕ್ಲಾಸಸ್ ಎಲ್ಲ ಇರುತ್ತೆ ಎಕ್ಸಾಮ್ ಬಿಫೋರ್. ಆ್ಯಂಡ್ ನಿಮಗೆ ಇದರಲ್ಲಿ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಲೈಕ್ ನಿಮ್ಮ ಜಾಬ್ ಜೊತೆ ನಿಮ್ಮ ಅದರ್ ಸ್ಟಡೀಸ್ ಜೊತೆ ನೀವು ಡಿಗ್ರಿ ಮಾಡಬಹುದು ಇದು. ಸೊ ತುಂಬ ಒಳ್ಳೆಯ ಆಪರ್ಚುನಿಟಿ ಇದೆ ಇದು. ಆ್ಯಂಡ್ ಇನ್ನೊಂದು ಏನಂದರೆ ಇದರಲ್ಲಿ ಕೋರ್ಸಸ್ ತುಂಬ ಇದ್ದಾವೆ. ಸೊ BAನಲ್ಲಿ ಕೂಡ ಸಾಕಷ್ಟು ಕಾಂಬಿನೇಷನ್ಸ್ ನೀವು ಸೆಲೆಕ್ಟ್ ಮಾಡಬಹುದು. ಅದೇ ರೀತಿ ಈಗ ನೋಡ್ಬೋದು ತುಂಬ ಜನ ಇರ್ತಾರೆ. ಸೊ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ಜಾಬ್ ಆಗಿಬಿಡುತ್ತೆ PUC ಕಂಪ್ಲೀಟ್ ಆದಮೇಲೆ. ಸೊ ಆಮೇಲೆ ಅವರಿಗೂ ಕೂಡ ಒಂದು ಡಿಗ್ರಿ ಮಾಡಬೇಕಂತ ಇರುತ್ತೆ, ಹೈಯರ್ ಎಜುಕೇಷನ್ ಕಂಪ್ಲೀಟ್ ಆಗಬೇಕಂತ ಇರುತ್ತೆ. ಸೊ ಇದರಲ್ಲಿ ನೀವು ನಿಮ್ಮ ಜಾಬ್ ಜೊತೆ ಡಿಗ್ರಿ ಮಾಡ್ಬೋದು. ಅಥವಾ ಕೆಲವೊಬ್ಬರು ಕಾಂಪಿಟೇಟಿವ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ PUC ಆದಮೇಲೆ. ಸೊ ನೀವು ಒಂದು ಕಾಂಪಿಟೇಟಿವ್ ಕೋಚಿಂಗ್ ಜೊತೆ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಬಹುದು KSOU ಇಂದ. ಕೆಲವೊಬ್ಬರು CA, CMA ಈ ರೀತಿ CS ಕೋರ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ. ಸೊ ಅವರು ಕೂಡ ನೀವು ಇದ್ರ ಜೊತೆ BCom ಅನ್ನು ಕಂಪ್ಲೀಟ್ ಮಾಡ್ಬೋದು ಅಥವಾ BBA ಅನ್ನು ಕಂಪ್ಲೀಟ್ ಮಾಡಬಹುದು. ಸೊ ಒಂದು ಫ್ಲೆಕ್ಸಿಬಿಲಿಟಿ ಕೊಡುತ್ತೆ KSOU. ಆ್ಯಂಡ್ ನಿಮಗೆ ಎಕ್ಸಾಮ್ BA ಮತ್ತು BCom ಅವರಿಗೆ ಆ್ಯನ್ಯುವಲಿ ಎಕ್ಸಾಮ್ ಇರುತ್ತೆ, ಸೆಮಿಸ್ಟರ್ ವೈಸ್ ಇರಲ್ಲ. ಸೊ ಇದು ಕೂಡ ಒಂದು ಒಳ್ಳೆಯ ಒಂದು ಪ್ಲಸ್ ಪಾಯಿಂಟು. ಸೊ ಯಾಕಂದರೆ ನಿಮ್ಮ ಜಾಬ್ ಜೊತೆ ನೀವು ಈಸಿಲಿ ಎಕ್ಸಾಮನ್ನು ಬರೀಬಹುದು. ನೀವು ಎಕ್ಸಾಮ್ಗೆ ಗ್ಯಾಪ್ ಕೂಡ ಬರ್ತವೆ. ಆ್ಯಂಡ್ ಅಸೈನ್ಮೆಂಟ್ಸ್ ಕೂಡ ಇರುತ್ತೆ ಇಂಟರ್ನಲ್ಲು. ಅದು ನೀವು ಏನಂದರೆ ಆನ್ಲೈನ್ ಒಂದು ಆ್ಯಪ್ ಕೊಟ್ಟಿರ್ತಾರೆ ನಿಮಗೆ, ಆ ಆ್ಯಪ್ನಲ್ಲಿ ನೀವು ಬರೆದು PDF ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಕ್ವಶನ್ಸ್ ಎಲ್ಲ ಕೊಡ್ತಾರೆ ನಿಮಗೆ ಆನ್ಲೈನ್. ಸೊ ಇದು ತುಂಬ ಒಂದು ಒಳ್ಳೆಯ ಅವಕಾಶ. ಯಾರು ಈಗ ಹೈಯರ್ ಎಜುಕೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಿಲ್ಲ, ಯಾರು ಏನಂದರೆ ಜಾಬ್ ಮಾಡ್ತಾ ಇದ್ದಾರೆ, ಓಕೆ. ಸೊ ಹಲವಾರು ಕಾರಣಗಳಿರ್ತವೆ. ಎಜುಕೇಷನ್ ಕಂಪ್ಲೀಟ್ ಆಗಿಲ್ಲ, ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ಸೊ ನೀವು KSOU ಇಂದ ಡಿಗ್ರಿ ಕಂಪ್ಲೀಟ್ ಮಾಡ್ಬೋದು. KSOU ಗೌರ್ಮೆಂಟ್ ಯೂನಿವರ್ಸಿಟಿ ಆಗಿದೆ. ಮತ್ತು ಏನಂದರೆ ಇದರದ್ದು UGC ರಿಕಗ್ನೈಸ್ ಇದೆ. ಸೊ ನೀವು ರೆಗ್ಯುಲರ್ನಲ್ಲಿ ಯಾವ ಡಿಗ್ರಿ ಕಂಪ್ಲೀಟ್ ಮಾಡ್ತೀರಾ ಆ್ಯಂಡ್ ಈ KSOU ಇಂದ ಯಾವ್ದು ಮಾಡ್ತೀರಾ ಅದಕ್ಕೆ ಸೇಮ್ ವ್ಯಾಲ್ಯೂ ಇದೆ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ಸ್ನಲ್ಲಿ. ಸೊ ಅಗೇನ್ ಇಲ್ಲಿ MA ಕೂಡ ಇದೆ, PG ಪ್ರೋಗ್ರಾಮ್. ಸೊ ನೀವು ರೆಗ್ಯುಲರ್ನಲ್ಲಿ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ, UG ಡಿಗ್ರಿ. ಸೊ ನೀವು PG ಮಾಡಬೇಕು, ಅದರ ಜೊತೆ ನೀವು ಜಾಬ್ ಕೂಡ ಮಾಡ್ತಾ ಇದ್ದೀರಾ ಅಂದರೆ MBA ಇದೆ ಇದರಲ್ಲಿ. ಓಕೆ, MBA ಇದೆ, ಇದು ಕೂಡ ಒಳ್ಳೆಯ ಒಂದು. ಸೊ ನೀವು ಜಾಬ್ ಜೊತೆ MBA ಕೂಡ KSOU ಇಂದ ಮಾಡಬಹುದು ಮುಂದೆ ಪ್ರಮೋಷನ್ಗೆ. ಲೈಕ್ MA ಕೂಡ ಇದೆ, ನೀವು ಒಂದು ಟೀಚರ್ ಇದ್ದೀರಾ ಅಂದರೆ MA ಕೂಡ ಮಾಡಬಹುದು. B.Ed ಮಾಡಿದ್ದೀರಾ, ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, MA ಕೂಡ ಮಾಡ್ಬೋದು. ಸೊ ಸಾಕಷ್ಟು ನಿಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಅಡ್ಮಿಷನ್ ಯಾವ ರೀತಿ ಮಾಡಬೇಕು ಅಂದರೆ ಸೊ ಅಡ್ಮಿಷನ್ ನೀವು ಆನ್ಲೈನ್ ಕೂಡ ಮಾಡ್ಬೋದು, ಆಫ್ಲೈನ್. ಸೊ ಆನ್ಲೈನ್ ಒಂದು ಫಸ್ಟು ರಿಜಿಸ್ಟರ್ ಆಗಬೇಕು, ನೀವು ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕು. ಆಮೇಲೆ ನಿಮ್ಮೆಲ್ಲ ಡಾಕ್ಯುಮೆಂಟ್ಸು ನಿಮ್ಮ ರೀಜ್ನಲ್ ಸೆಂಟರ್ಗೆ ತೊಗೊಂಡು ಹೋಗಬೇಕು. ಸೊ ರೀಜ್ನಲ್ ಸೆಂಟರ್ ಎಲ್ಲ ಡಿಸ್ಟ್ರಿಕ್ನಲ್ಲಿ ಇರುತ್ತೆ. ಸೊ ನಾನು ನಿಮಗೆ ರೀಜ್ನಲ್ ಸೆಂಟರ್ದು ಈ ಅಡ್ರೆಸ್ಸು ಹೇಗೆ ಸರ್ಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಈ ರೀತಿ ನೀವು KSOU ರೀಜ್ನಲ್ ಸೆಂಟರ್ ಅಂತ ಸರ್ಚ್ ಮಾಡಬೇಕು ಗೂಗಲ್ನಲ್ಲಿ ಬಂದು. ಸೊ KSOUದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಡಿಸ್ಟಿಕ್ನಲ್ಲಿ ಎಲ್ಲ ಡಿಸ್ಟಿಕ್ನಲ್ಲಿ ರೀಜ್ನಲ್ ಸೆಂಟರ್ ಇದೆ. ಸೊ ನಿಮಗೆ ಯಾವುದು ನಿಯರ್ ಆಗುತ್ತೆ ಆ ಅಡ್ರೆಸ್ ನೀವು ನೋಡ್ಬೋದು. ಲೈಕ್ ಇಲ್ಲಿ ಬಳ್ಳಾರಿ ಅಂತ ಇದೆ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿದರೆ ಬಳ್ಳಾರಿ ರೀಜ್ನಲ್ ಸೆಂಟರ್ದು ನನಗೆ ಅಡ್ರೆಸ್ಸು, ಅವ್ರದ್ದು ನಂಬರ್ ಎಲ್ಲ ಸಿಗುತ್ತೆ, ಇಲ್ಲಿ ನೋಡ್ಬೋದು. ಇದು ಅಡ್ರೆಸ್ ಆಗಿದೆ. ಸೊ ಬಿಹೈಂಡ್ ರೀಜ್ನಲ್ ಸೈನ್ಸ್ ಸೆಂಟರ್, ಡಿಸ್ಟ್ರಿಕ್ಟ್ ಸ್ಟೇಡಿಯಂನಲ್ಲಿ KSOU ರೀಜ್ನಲ್ ಸೆಂಟರ್ ಬರುತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರ್ ಕೂಡ ನಿಮಗೆ ಸಿಗುತ್ತೆ. ಸೊ ಈ ರೀತಿ ನೀವು ನಿಮ್ಮ ರೀಜ್ನಲ್ ಸೆಂಟರನ್ನು ಫೈಂಡ್ ಮಾಡ್ಬೋದು. ಎಲ್ಲ ಡಿಸ್ಟ್ರಿಕ್ಟ್ದು ರೀಜ್ನಲ್ ಸೆಂಟರ್ ಕೂಡ ಅಡ್ರೆಸ್ ಇದೆ. ಈ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿಗೆ ಹೋಗಿ ನೀವೇನು ಮಾಡಬೇಕಂದ್ರೆ ಸೊ ಯು ಹ್ಯಾವ್ ಟು ವಿಸಿಟ್ ಯುವರ್ ರೀಜ್ನಲ್ ಸೆಂಟರ್. ನಿಮ್ಮ ರೀಜ್ನಲ್ ಸೆಂಟರ್ಗೆ ಹೋಗಿ ನೀವು
ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು. ಲೈಕ್ ನೀವು BAಗೆ ಅಡ್ಮಿಷನ್ ಆಗ್ತಾ ಇದ್ದೀರಾ, BComಗೆ ಅಡ್ಮಿಷನ್ ಆಗ್ತಾ ಇದ್ದೀರಾ ಅಂದರೆ ನೀವು SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಅದ್ರ ಜೊತೆ ನಿಮ್ಗೆ ಲೈಕ್ BPL ಕಾರ್ಡ್ ಇದ್ದರೆ, ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಅವೆಲ್ಲ ತೊಗೊಂಡು ಹೋಗ್ಬೇಕು. ಇನ್ನೊಂದು ಬಂದುಬಿಟ್ಟು ಇಲ್ಲಿ ನಿಮಗೆ ಫೀಸ್ ಸ್ಟ್ರಕ್ಚರ್ ಎಷ್ಟಿರುತ್ತೆ ಅಲ್ಲೆಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಆ್ಯಂಡ್ ಆನ್ಲೈನ್ ಅಡ್ಮಿಷನ್ ಅವರು ಮಾಡಿಕೊಡ್ತಾರೆ, ನಿಮಗೆ ರಿಸಿಪ್ಟ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಟೆಕ್ಸ್ಟ್ ಬುಕ್ ಅವೈಲೇಬಲ್ ಇದ್ದರೆ ನಿಮಗೆ ಕೊಡ್ತಾರೆ. ಆ್ಯಂಡ್ ಎಕ್ಸಾಮ್ಸ್ ಬಗ್ಗೆ ಎಲ್ಲ ಬಗ್ಗೆ ನಿಮಗೆ ಗೈಡೆನ್ಸ್ ಕೊಡ್ತಾರೆ. ಸೊ ಈ ರೀತಿ ನೀವು ಅಡ್ಮಿಷನ್ ಮಾಡ್ಬೋದು. ಸೊ ಸಾಕಷ್ಟು ರೀಜನಲ್ ಸೆಂಟರ್ಸ್ ಇದ್ದಾವೆ ಕರ್ನಾಟಕದಲ್ಲಿ. ನಿಮಗೆ ಯಾವುದು ನಿಯರ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಅಡ್ರೆಸ್ ನೋಡಿ ಅಲ್ಲಿಗೆ ಹೋಗಿ ನೀವು ಅಡ್ಮಿಷನ್ ಆಗ್ಬೋದು. ಆ್ಯಂಡ್ ಇನ್ನೊಂದು ನೀವು ಆನ್ಲೈನ್ ಕೂಡ ಅಡ್ಮಿಷನ್ ಆಗಬಹುದು. ಹೆಂಗೆ ಅಂದರೆ KSOU ಅಡ್ಮಿಷನ್ ಅಂತ ನೀವು ಗೂಗಲ್ನಲ್ಲಿ ಕ್ಲಿಕ್ ಮಾಡಿ ಆನ್ಲೈನ್ ನೀವು ಜಸ್ಟ್ ಒಂದು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ಈ ರೀತಿ KSOU ಅಡ್ಮಿಷನ್ ಅಂತ ನೀವು ಗೂಗಲ್ನಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಅಡ್ಮಿಷನ್ ಪೋರ್ಟಲ್ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡೋದು. ಇಲ್ಲಿ ನೀವು ನೋಡ್ಬೋದು 26, 27 ಜುಲೈ ಸೈಕಲ್ ಅಡ್ಮಿಷನ್ ಕ್ಲಿಕ್ ಹಿಯರ್ ಫಾರ್ ಅಂತ ಇದೆ ನೋಡಿ ಮೇಲೆ, ಇಲ್ಲಿ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ರಿಜಿಸ್ಟರ್ ಆಗಬೇಕು ಫಸ್ಟು. ಸೊ ರಿಜಿಸ್ಟರ್ ಆಗಬೇಕಂದ್ರೆ ನಿಮಗೆ ಒಂದು ಯೂಸರ್ ನೇಮು ಕ್ರಿಯೇಟ್ ಮಾಡಬೇಕು, ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು, ಆಮೇಲೆ ಡೇಟ್ ಆಫ್ ಬರ್ತ್ ಎಲ್ಲ ಮೊಬೈಲ್ ನಂಬರ್ ಎಲ್ಲ ಹಾಕಿ ಸೊ ರಿಜಿಸ್ಟರ್ ಆಗಬೇಕು. ಆಮೇಲೆ ನಿಮಗೆಲ್ಲ ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗತ್ತೆ. ಸೊ ಇದು ಕೂಡ ಒಂದು ಆಪ್ಷನ್ ಇದೆ. ಅಥವಾ ನಿಮಗೆ ಆನ್ಲೈನ್ ಗೊತ್ತಾಗ್ತಾ ಇಲ್ಲ ಅಂದರೆ ನಿಮ್ಮ ರೀಜನಲ್ ಸೆಂಟರ್ಗೆ ಹೋಗಿ ನೀವು ಅಡ್ಮಿಷನ್ ಆಗ್ಬೋದು, ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಸೊ ಇಲ್ಲಿ 15 ಸೆಪ್ಟೆಂಬರ್ 2026 ಇದೆ ಲಾಸ್ಟ್ ಡೇಟ್. ಸೊ ಲಾಸ್ಟ್ ಡೇಟ್ ಏನಿದೆ 15 ಸೆಪ್ಟೆಂಬರ್ ಇದೆ. ಸೊ ಈ ಲಾಸ್ಟ್ ಡೇಟ್ ಒಳಗಡೆ ನೀವು ಅಡ್ಮಿಷನ್ ಆಗಿ. ಸೊ ಇಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟಿನಿ. ಇನ್ನೊಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ನೋಡ್ತಾ ಬರೋಣ. ಫೀಸ್ ಎಷ್ಟೆಷ್ಟು ಇರುತ್ತೆ ಯಾವ್ಯಾವ ಕೋರ್ಸ್ಗೆ ಅಂತ. ಎಸ್, ದಿಸ್ ಈಸ್ ದ ಫೀಸ್ ಸ್ಟ್ರಕ್ಚರ್ ವಿ ಕ್ಯಾನ್ ಸಿ ಹಿಯರ್. ಸೊ ಫಸ್ಟ್ ಇಯರ್ BAಗೆ ಎಷ್ಟು ಫೀಸ್ ಬರುತ್ತೆ ನಿಮಗೆ ಇಲ್ಲಿ ನೋಡಬಹುದು. ಸೊ ಟೋಟಲ್ ಫೀಸು 9540 ಆಗುತ್ತೆ. ನೀವು ಫಸ್ಟ್ ಇಯರ್ BAಗೆ ಅಡ್ಮಿಷನ್ ಆಗ್ತಾ ಇದ್ದೀರಾ ಅಂದರೆ, ಅಥವಾ ಮಹಿಳೆಯರು, ಸೊ ಯಾರು ಲೇಡೀಸ್ಗೆ ಇಲ್ಲಿ ಡಿಸ್ಕೌಂಟ್ ಇರುತ್ತೆ, ಸೊ ಅದು 8924 ಆಗುತ್ತೆ. ಸೊ ಇದೇ ರೀತಿ BComಗೂ ನೋಡ್ಬೋದು, ನೀವು BSc ಅವ್ರಿಗೆ ನೋಡ್ಬೋದು ಫೀಸ್ ಸ್ಟ್ರಕ್ಚರು. ಇದು ಕೂಡ KSOU ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇದೆ. ಫೀಸ್ ಸ್ಟ್ರಕ್ಚರ್ PDF ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಬೋದು, ಅಥವಾ ನಿಮ್ಮ ರೀಜನಲ್ ಸೆಂಟರ್ನಲ್ಲಿ ಹೇಳ್ತಾರೆ. ಸೊ ಎಷ್ಟು ಫೀಸ್ ಇರುತ್ತೆ ಅಷ್ಟೇ ನೀವು ಪೇ ಮಾಡಬೇಕಾಗತ್ತೆ. ಎಕ್ಸ್ಟ್ರಾ ಅಮೌಂಟ್ ಏನು ಪೇ ಮಾಡೋದು ಅವಶ್ಯಕತೆ ಇರಲ್ಲ. ಸೊ ನೀವು KSOU ವೆಬ್ಸೈಟ್ಗೆ ವಿಸಿಟ್ ಮಾಡಿ ಈ PDF ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟು, ನಿಮಗೆ ಫೀಸ್ ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ನಾವು ಏನಂದರೆ ಕಂಪ್ಲೀಟ್ ಮಾಡ್ತೀವಿ.